ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಇನ್ನು ನೆನ್ನೆ ಎಪಿಸೋಡ್ ಶುರು ಆದಾಗ ತ್ರಿವಿಕ್ರಮ್ ಮತ್ತು ರಜತ್ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಇಲ್ಲಿ ನಮ್ಮ ಮಂಜಣ್ಣನ ಬಗ್ಗೆ ಮಾತುಕತೆ ಆಗ್ತಿರುತ್ತೆ. ಇಲ್ಲಿ ರಜತ್ ಹೇಳೋದೇನಪ್ಪ ಅಂದರೆ, ಈಗ ನಾನು ಮಾಡಿದ ತಪ್ಪು, ನಾನು ಮಾತಾಡಿರೋ ತಪ್ಪು ಅವ್ರ ಫ್ಯಾಮಿಲಿ ಬೇಜಾರು ಮಾಡ್ಕೋತಾರೆ ಅನ್ನೋದಾದರೆ, ಮಂಜಣ್ಣ ಅವತ್ತು ಐಶೋಗೆ ಹೇಳಿದ್ರು ಅಲ್ವಾ ಹೋಗಿ ನ್ಯಾಣ ಕೊಡಿ ಅಂತ. ಸೊ ಅದೆಲ್ಲ ತಪ್ಪಲ್ವ ಅಂತ ಕೂಡ ಮಾತಾಡ್ತಿರ್ತಾರೆ. ಹೌದು, ಖಂಡಿತವಾಗ್ಲೂ ಮಂಜಣ್ಣ ಮಾಡಿದ ತಪ್ಪು, ಇವ್ರು ಮಾತಾಡಿದ್ದು ಕೂಡ ತಪ್ಪಿದೆ. ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೋಬೇಕಿರೋದೇನಪ್ಪ ಅಂದರೆ, ಅವ್ರು ತಪ್ಪು ಮಾಡ್ತಾರೆ, ಸರಿ, ಆ ತಪ್ಪು ಅಂತ ನಾವು ಹೇಳ್ತೀವಿ ಅಂದಮೇಲೆ ನಿಮ್ಮದು ಕೂಡ ತಪ್ಪಾಗುತ್ತೆ ಅಲ್ವಾ. ಸೊ ಅವ್ರು ತಪ್ಪು ಮಾಡ್ಕೊಂಡ್ಬಿಟ್ಟು ನಾವು ತಪ್ಪು ಮಾಡ್ರೆ ನಮಗೂ ಅವ್ರಿಗೆ ಏನು ಡಿಫ್ರೆನ್ಸ್ ಇದೆ, ಇದನ್ನು ಸ್ವಲ್ಪ ರಜತ್ ಅವ್ರು ಅರ್ಥ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಗೌತಮ್ ಮತ್ತು ಮಂಜಣ್ಣ ಇವರಿಬ್ಬರು ಕೂಡ ಮಾತಾಡ್ತಿರ್ತಾರೆ. ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಮಂಜಣ್ಣ ಮತ್ತು ಗೌತಮ್ ಇವರಿಬ್ಬರ ಮಧ್ಯೆ ಒಂದಿಷ್ಟು ಮನಸ್ತಾಪಗಳು ಜಾಸ್ತಿ ಆಗ್ತಿರುವಂಥದ್ದು. ಒಂದು ಚಿಕ್ಕ ಚಿಕ್ಕ ವಿಷಯಗಳಿಗೇ ಮನಸ್ತಾಪ ಜಾಸ್ತಿ ಆಗ್ತಿದೆ, ಮಾತುಕತೆ ಜಾಸ್ತಿ ಆಗ್ತಿದೆ. ಆ್ಯಂಡ್ ಇಲ್ಲಿ ನನಗನ್ಸಿದ್ದೇನಪ್ಪ ಅಂದರೆ, ಇಲ್ಲಿ ಮಂಜಣ್ಣ ಸ್ವಲ್ಪ ಇಂಡಿವಿಜುವಲ್ ಗೇಮ್ ಮಾಡೋದು ಚೆನ್ನಾಗಿರುತ್ತೆ. ಯಾಕಂದರೆ ಗೌತಮ್ ಇವರು ಒಂದು ಒಳ್ಳೆ ಟ್ರ್ಯಾಕಲ್ಲಿ ಹೋಗ್ತಿದ್ದಾರೆ. ಬಿಗ್ ಬಾಸ್ ಮನೇಲಿ ಏನು ಉಳ್ಕೊಳ್ಳೋಕೆ ಏನು ಮಾಡಬೇಕು, ಜೊತೆಗೆ ನಾನು ಟಾಪ್ 5 ಎಂಟ್ರಿ ಆಗಬೇಕು ಅಂದರೆ ಯಾವ ಥರ ಇರಬೇಕು ಆ ಥರ ಇರೋಕ್ಕೆ ಟ್ರೈ ಮಾಡ್ತಿರೋದು, ಒಂದು ಒಳ್ಳೆ ಟ್ರ್ಯಾಕ್ಗೆ ಹೋಗ್ತಿರೋಂಥದ್ದು. ಬಟ್ ಇಲ್ಲಿ ಮಂಜಣ್ಣ ಎಲ್ಲ ಒಂದು ಕಡೆ ಟ್ರ್ಯಾಕ್ನ ತಪ್ಪಿದ್ದಾರೆ. ಹೋದ ವಾರ ಕೂಡ ಸುದೀಪ್ ಅಣ್ಣನ ಕಡೆಯಿಂದ ಕೂಡ ಕ್ಲಾಸ್ ಆಗಿತ್ತು. ಸೊ ಇಲ್ಲೇ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇನ್ನೂ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಅಂದರೆ ಕಷ್ಟ ಆಗುತ್ತೆ ಅನಿಸುತ್ತೆ. ಕಾದು ನೋಡಿ ಏನೇನಾಗುತ್ತೆ ಅಂದಿನ ಕತೆ ಅಂತ ಸ್ವಲ್ಪ ಜಾಸ್ತಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅನ್ಸುತ್ತೆ. ಅದೆಲ್ಲ ಟೈಮಲ್ಲಿ ವರ್ಕ್ ಆಗೋಲ್ಲ. ಕಾದು ನೋಡ, ಓಕೆನಾ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ನಮ್ಮ ಹನುಮಂತಣ್ಣನ ಸಾಂಗು ಸಖತ್ತಾಗಿತ್ತು, ಚೈತ್ರ ಸ್ಟೋರಿ ಬಗ್ಗೆ. ಆ್ಯಂಡ್ ಹನುಮಂತಣ್ಣ ಪ್ರತಿಯೊಂದು ಸಿಚುವೇಷನ್ಗಳು ಕೂಡ ಸಾಂಗ್ಗಳನ್ನ ರೆಡಿ ಮಾಡೋದು ನೋಡ್ರೆ ಚೆನ್ನಾಗಿರುತ್ತೆ. ಇದನ್ನು ನೋಡೋದು ಒಂದಿಷ್ಟು ಕಾನ್ವರ್ಸೇಷನ್ ಇರುತ್ತೆ. ಅಲ್ಲಿ ಚೈತ್ರ ಅವ್ರದ್ದು ಒಂದಿಷ್ಟು ಮಾತುಕತೆ ಬರುತ್ತೆ, ಓಕೆನಾ. ಇದೆಲ್ಲ ಆಗುತ್ತೆ. ಇದಾದಮೇಲೆ ಚೈತ್ರ ಮತ್ತು ರಜತ್ ಇವರಿಬ್ಬರು ಕೂಡ ನಾರ್ಮಲಾಗಿ ಶುರು ಮಾಡ್ತಾರೆ ಮಾತುಕತೆನ, ಉಸ್ತುವಾರಿ ಬಗ್ಗೆ ಮಾತಾಡೋದಕ್ಕೆ. ಅಲ್ಲಿಂದ ಶುರು ಆಗುತ್ತೆ, ಜಗಳ ಆಗುತ್ತೆ. ಅದೇ ಹಳೆ ಕತೆ. ಅವತ್ತು ಏನಾಗಿತ್ತು, ಯಾರು ತಪ್ಪು ಯಾರು ಸರಿ ನಿಮಗೆ ಗೊತ್ತಿದೆ, ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಒಟ್ನಲ್ಲಿ ನನಗನ್ಸೋದು ಏನಂದರೆ, ಹಳೆ ವಿಷಯಗಳನ್ನ ಬಿಟ್ಟು ಮುಂದಕ್ಕೆ ಹೋದರೆ ತುಂಬ ಒಳ್ಳೆಯದು. ತುಂಬ ಅದನ್ನೇ ಎಳಿತಾ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಆಗಿದ್ದ ತಪ್ಪುಗಳನ್ನ ಒಪ್ಕೊಳ್ಳೋಕ್ಕೂ ರೆಡಿ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದ್ದು. ಇದೆಲ್ಲ ಆಗುತ್ತೆ. ಇದಾದಮೇಲೆ ತ್ರಿವಿಕ್ರಮ್ ಅವರು ಕೂಡ ಇವರು ಭವ್ಯ ಅವ್ರದ್ದು ಮೈಕ್ನ ಬಚ್ಚಿಟ್ಟಿರ್ತಾರೆ. ಭವ್ಯ ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ, ಗರಂ ಆಗಿರ್ತಾರೆ. ಅವ್ರನ್ನ ಒಂದು ಸ್ವಲ್ಪ ರೇಗ್ಸೊಂದದೆಲ್ಲ ಮಾಡ್ತಿರ್ತಾರೆ. ನೋಡೋಕ್ಕೆ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಈ ಸ್ವಲ್ಪ ದಿನದಿಂದ ತ್ರಿವಿಕ್ರಮ್ ಅವರು ಒಂದು ಎಂಟರ್ಟೈನ್ಮೆಂಟ್ ಕಡೆ ಗಮನ ಕೊಡ್ತಾ ಇದ್ದಾರೆ. ಸೊ ಅದು ನೋಡೋಕ್ಕೆ ತುಂಬ ಇಷ್ಟ ಆಗ್ತಿದೆ. ಔಟ್ನಲ್ಲಿ ಆ್ಯಕ್ಚುಲಿ ಎಲ್ಲಾದರೂ ಚೆನ್ನಾಗಿದ್ರು ಅಂತಲೇ ಹೇಳ್ಬೋದು. ಎಂಟರ್ಟೈನ್ಮೆಂಟಲ್ಲೆಲ್ಲ ಸ್ವಲ್ಪ ಲ್ಯಾಕ್ ಅಂತ ಅನಿಸಿತ್ತು. ಬಟ್ ಇವಾಗ ಅದರಲ್ಲೂ ಕಮ್ ಬ್ಯಾಕ್ ಮಾಡ್ತಿದ್ದಾರೆ. ಅವರ ಒನ್ ಲೈನ್ಗಳಾಗ್ಬೋದು, ಮತ್ತು ಒಂದು ಸ್ವಲ್ಪ ಕಿಂಡಲ್ ಥರ ಮಾಡೋಂಥದ್ದಾಗ್ಬೋದು, ರೇಗ್ಸುವಂಥದ್ದು, ಇದೆಲ್ಲ ಆಗ್ತಿರುವಂಥದ್ದು ಚೆನ್ನಾಗಿದೆ. ಅದು ಕೂಡ ಜೈಲಿಗೆ ಹೋಗಿ ಬಂದಮೇಲಂತೂ ಇನ್ನೂ ಸಖತ್ತಾಗಿ ಆಟ ಆಡ್ತಿದ್ದಾರೆ. ಒಳ್ಳೆಯದಾಗಲಿ. ಆ್ಯಕ್ಚುಲಿ ಹೇಳಿದರು ಸುದೀಪ್ ಅಣ್ಣಗೆ ನಾನು ಕಮ್ ಬ್ಯಾಕ್ ಮಾಡ್ತೀನಿ ಅಂತ, ಅದೇ ಥರ ಮಾಡ್ತಿರೋದು ನೈಸ್ ಅಂತ ಅನ್ನಿಸ್ತು. ಇದೆಲ್ಲ ಆಗುತ್ತೆ. ಇದಾದಮೇಲೆ ರಜತ್ ಮತ್ತು ತ್ರಿವಿಕ್ರಮ್ ಇವರಿಬ್ಬರು ಕೂಡ ಸಿಕ್ಕಾಬಿಟ್ಟೆ ರೇಗಿಸ್ತಾರೆ ಭವ್ಯಗೌಡವ್ರಿಗೆ. ಅವ್ರು ಸ್ಮೈಲ್ ಮಾಡ್ತಾಯಿದ್ರು, ತಿರ್ಕೊಂಡು ಸ್ಮೈಲ್ ಮಾಡ್ತಾಯಿದ್ರು. ಇದೆಲ್ಲ ಒಂಥರ ನೋಡೋಕ್ಕೆ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ರಜತ್ ಮತ್ತು ತ್ರಿವಿಕ್ರಮ್ ಇವರಿಬ್ಬರು ನೋಡ್ತಿದ್ರೆ ಒಂಥರ ಕಾಲೇಜಲ್ಲಿ ರೇಗಿಸ್ತಾ ಇದ್ರಲ್ಲ ಆ ಥರ ಫೀಲ್ ಕೊಡ್ತಾಯಿತ್ತು. ನೈಸ್. ಇದೆಲ್ಲ ಆಗುತ್ತೆ. ಇದಾದಮೇಲೆ ರಜತ್, ಐಶು, ಮೋಕ್ಷಿ 3 ಜನರು ಕೂಡ ನಮ್ಮ ಧನವನ್ನು ಸ್ವಲ್ಪ ರೇಗಿಸ್ತಾ ಇರ್ತಾರೆ. ಕತ್ತಿಂಗ್ ಆಗಿದ್ದಿಲ್ಲ. ಹಾಗಾಗಿ ಅದ್ರ ಜೊತೆಗೆ ಚೈತ್ರ ಅವ್ರದ್ದು ಒಂದು ಗೇಮ್ಗಳ ಬಗ್ಗೆ ಕೂಡ ಒಂದು ಮಾತುಕತೆ ಬರುತ್ತೆ. ಫನ್ನಿಯಾಗಿತ್ತು ನೋಡೋದಕ್ಕೆ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಇದು ಬರುತ್ತೆ ಟಾಸ್ಕು. ಆ್ಯಂಡ್ ಈ ಟಾಸ್ಕು ತುಂಬ ಸಿಂಪಲ್ ಆಗಿತ್ತು. ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮತ್ತೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇಲ್ಲಿ ನನಗನ್ಸಿದ್ದೇನಪ್ಪ ಅಂದರೆ, ರಜತ್ ಅವ್ರು ತುಂಬ ಫಾಸ್ಟಾಗೂ ಇದ್ದರು, ಜೊತೆಗೆ ಸ್ಟ್ರಾಂಗಾಗೂ ಇದ್ದರು. ಅಂದರೆ ಅವ್ರು ಹೋಗ್ತಾ ಇರೋದು ತಡೆಯೋಕ್ಕೆ ತುಂಬ ಕಷ್ಟ. ಆ್ಯಂಡ್ ಲೈನ್ ತುಂಬ ದೂರನೂ ಇರಲಿಲ್ಲ. ಸೊ ಹಾಗೆ ತ್ರಿವಿಕ್ರಮಗೂ ಕಷ್ಟ ಆಗಿತ್ತು ಅವ್ರನ್ನ ತಡೆಯೋದಕ್ಕೆ. ಬಟ್ ಫೈಟ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದ್ರ ಜೊತೆಗೆ ಮಂಜಣ್ಣ ಕೂಡ ತುಂಬ ಫಾಸ್ಟ್ ಇದ್ದರು. ಆ್ಯಂಡ್ ಈ ಕಡೆ ಧನು ಅಣ್ಣನ ಕಡೆಯಿಂದ ಎಫರ್ಟ್ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇದಾದಮೇಲೆ ಭವ್ಯ ಮತ್ತು ಐಶು ಇವರಿಬ್ಬರ ಮಧ್ಯೆ ಕ್ಲಿಯರಾಗಿ ನಮಗೆ ಗೊತ್ತಾಗ್ತಿದೆ ಒಂದಿಷ್ಟು ಮನಸ್ತಾಪಗಳಿದೆ ಅಂತ. ನನಗೆ ಒಂದು ಅರ್ಥ ಆಗ್ತಿರೋದೇನೆಂದರೆ, ಇದೇ ಭವ್ಯ ಅವ್ರು ಹೋಗ್ತಿದ್ದಾರೆ ಅಂತ ಬಂದಾಗ ಐಶು ಅಷ್ಟೊಂದು ಹತ್ತಿರು. ಅವತ್ತು ಎಪಿಸೋಡ್ ನೋಡಿ ನಾನು ಏನು ಹೇಳಿದ್ದೀನಿ ಅಂತ. ಇವಾಗ ಮನಸ್ಸಲ್ಲ ಪ್ರೀತಿನೂ ಇದೆ, ನಮ್ಮವ್ರು ಅನ್ನೋದು ಇದೆ. ಆದರೂ ಕೂಡ ಎಷ್ಟೋ ಕೆಲವು ವಿಷಯಗಳು ನಡೆದಿದೆಯಲ್ಲ, ಆ ವಿಷಯಗಳು ಇಟ್ಕೊಂಡು ಬೇರೆ ಥರ ರಿಯಾಕ್ಟ್ ಮಾಡ್ತಿರೋದು. ಈ ಕಡೆ ಭವ್ಯ ಅವರು ಕೂಡ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಆ ಕಡೆ ಐಶು ಕೂಡ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಸೊ ಇದು ಮುಂದೆ ಹೋಗ್ತಾನೆ ಇದೆ. ಆ್ಯಂಡ್ ಏನು ಗೊತ್ತಾ, ಇಲ್ಲಿ ಒಂದು ಸತ್ಯ ಅರ್ಥ ಮಾಡ್ಕೋಬೇಕಾದೇನೆಂದರೆ, ಅವ್ರಿಗನ್ಸಿದ್ದು ಅವ್ರು ಹೇಳಿದ್ರು, ಇವ್ರಿಗನ್ಸಿದ್ದು ಇವರು ಅಂತ ಹೇಳ್ತಾರೆ. ನಾವೆಲ್ಲರಿಗೂ ಕೂಡ ನಾವು ಹಿಂಗೆ ಅಂತ ಪ್ರೂವ್ ಮಾಡೋಕ್ಕೂ ಆಗಲ್ಲ. ಸೊ ಸಮ್ಟೈಮ್ಸ್ ನಾವು ಹೇಳೋಷ್ಟು ಹೇಳಿ ಮುಂದೆ ಹೋಗಬೇಕಾಗತ್ತೆ. ಇಲ್ಲಿ ಐಶು ಕೂಡ ಶಿಶಿರು ಹೋದ್ಮೇಲೆ ಒಂದಿಷ್ಟು ಮನಸ್ಸಿಗೆ ಬೇಜಾರಾಗಿದೆ ಭವ್ಯವ್ರ ಮೇಲೆ. ಸೊ ಹಾಗೆ ಅದೊಂದಿಷ್ಟು ರಿಯಾಕ್ಷನ್ ಬರ್ತಾನೆ ಇದೆ ಪದೇ ಪದೇ. ಎಲ್ಲಿಗೆ ಹೋಗ್ಬಿಟ್ಟುತ್ತೆ ಅಂತ ಕಾದು ನೋಡೋಣ. ಆ್ಯಂಡ್ ಇದೆಲ್ಲ ಆದಮೇಲೆ ಫಿಸಿಕಲಿ ಅಂತ ಬಂದರೆ, ಭವ್ಯ ಅವ್ರನ್ನ ಮೀರ್ಸೋಕ್ಕೆ ಈ ಹುಡುಗಿರ್ಲ ಆಗಲ್ಲ ಅಂತ ಅನ್ಕೋತೀನಿ. ಅದರಲ್ಲೂ ಕೂಡ ಐಶು ವಿರುದ್ಧ ಎಲ್ಲದರಲ್ಲೂ ಕೂಡ ಮೇಲ್ಗೈ ಸಾಧಿಸಿರೋದು ಯಾರಪ್ಪ ಅಂದರೆ ಭವ್ಯ. ಟಾಸ್ಕ್ ಕ್ವೀನ್ ಅಂತಲೇ ಕಾಣಿಸ್ಕೊತಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಸ್ಟ್ರಾಂಗ್ ಇದ್ದಾರೆ. ಆ್ಯಂಡ್ ಇದರಲ್ಲಿ ನನಗೆ ಇಷ್ಟ ಆಗಿದ್ದೇನಪ್ಪ ಅಂದರೆ, ಭವ್ಯಗೌಡರ ಎಫರ್ಟು ಗೇಮ್ ಅಂತ ಬಂದರೆ ನೆಕ್ಸ್ಟ್ ಲೆವೆಲು. ಆ್ಯಂಡ್ ಎಲ್ಲ ಒಂದು ಕಡೆ ಐಶು ಅವರು ಇನ್ನಷ್ಟು ಸ್ಟ್ರಾಂಗಾಗಿ ಕಾಣಿಸ್ಕೊತಿಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಇದೆಲ್ಲ ಆದಮೇಲೆ ಐಶು ಅವ್ರ ಕಡೆಯಿಂದ ತುಂಬ ಕಂಪ್ಲೇಂಟ್ಗಳು ಬರುತ್ತೆ. ನನಗನ್ಸಿದ್ದೇನೆಂದರೆ, ನೀವು ಕ್ಲಿಯರಾಗಿ ನೋಡಿ, ಓಕೆನಾ. ಅವತ್ತಿನ ಟಾಸ್ಕ್ ಅಂತ ಆಗ್ಬೋದು, ಇವತ್ತಿನ ಟಾಸ್ಕ್ ಆಗ್ಬೋದು. ನನಗೆ ಭವ್ಯ ಅವರು ಜುಟ್ಟಿದ್ದು ಬೇಕು ಅಂತ ಹೇಳಿದ್ರು ಅನ್ನೋದು ಬಿಟ್ಟರೆ, ಇನ್ನು ಮಿಕ್ಕಿದ್ದೆಲ್ಲ ಆಟದಲ್ಲಿ ಆಗುತ್ತೆ ಗುರು. ಯಾವುದೇ ಆಟ ಅಂತ ಬಂದಾಗ ಒಂದಿಷ್ಟು ಆಗುತ್ತೆ, ಓಕೆನಾ. ಅದೇ ರೀತಿಯಲ್ಲಿ ಫಿಸಿಕಲಿ ಏನು ಬಾಡಿ ಇಟ್ಕೊಳಕ್ಕೆ ಹೋದಾಗ ಬಟ್ಟೆ ಸಿಗುತ್ತೆ, ಬಟ್ಟೆ ಇಟ್ಕೋತಾರೆ. ಇವಾಗ ಭವ್ಯ ಮಾಡಿ ತಪ್ಪು ಅನ್ನೋದಾದರೆ ಮೋಕ್ಷಿತರು ಕೂಡ ಬಟ್ಟೆ ಹಿಡಿದಿರ್ತಾರೆ ಅವತ್ತಿನ ಟಾಸ್ಕಲ್ಲಿ. ನೆನ್ನೆ ಕೂಡ ನೀವು ಇವರು ಯಾರು ಸರ್ ಐಶು ಕೂಡ ಬಟ್ಟೆ ಹಿಡಿದ್ರು ನೋಡಿದ್ವಿ. ಬಟ್ಟೆ ಏನಾಗುತ್ತೆ ಅಂದರೆ,
ನಾವೇ ಅರ್ಥ ಮಾಡ್ಕೋಬೋದು. ಇದೇನಾಗುತ್ತೆ ಅಂದರೆ ಕೆಲವೊಬ್ರು ಕಂಡ್ರೆ ಕೆಲವ್ರಿಗೆ ಆಗಲ್ಲ. ಸೊ ಹೊರಗಡೆ ಅದನ್ನೇ ತಪ್ಪು ಅನ್ನೋ ರೀತಿ ಪೋರ್ಟ್ರೇಟ್ ಮಾಡ್ತಾರೆ. ಬಟ್ ನಾವು ಪ್ರಾಕ್ಟಿಕಲ್ ಥಿಂಕ್ ಮಾಡ್ತೀವಿ ಅಂದಾಗ ಅಲ್ಲಿ ಯಾರ್ದು ತಪ್ಪಿಲ್ಲ. ಯಾಕಂದರೆ ಗೇಮ್ ಅಂತ ಬಂದಾಗ ಅದಾಗುತ್ತೆ. ಜುಟ್ಟು ಹಿಡಿಯೋದೆಲ್ಲ ತಪ್ಪು ಅಂತ ಹೇಳ್ಬೋದು ಬೇಕಾದ್ರೆ ನಾವು ಕ್ಲಿಯರಾಗಿ. ಯಾಕಂದರೆ ಇಟ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, ಯಾರು ಇಟ್ಕೋತಾನೆ ತಪ್ಪು. ಆದರೆ ಇಲ್ಲಿ ಬಾಡಿ ಇಟ್ಕೊಳಕ್ಕೆ ಹೋದಾಗ ಅಥವಾ ಏನೋ ಒಂದು ಗೇಮ್ ಅಂತ ಬಂದಾಗ ಅದು ಗೊತ್ತಿರೋದನ್ನು ಇಟ್ಕೋತಾರೆ. ಆ ಥರ ತಪ್ಪುಗಳನ್ನ ಇವರೆಲ್ಲರೂ ಮಾಡಿದ್ದಾರೆ. ಅದನ್ನು ನೀವು ಕೂಡ ಎಪಿಸೋಡ್ ನೋಡಿದ್ದೀರಾ. ಹಾಗಾಗಿ ಅದು ದೊಡ್ಡ ವಿಷಯ ಅಂತ ಅನ್ಕೋತೀನಿ. ಆದರೂ ಕೂಡ ಈ ಕಡೆ ನಮ್ಮ ಐಶು ಕಡೆಯಿಂದ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಬರುತ್ತೆ. ಬರೀ ನಮ್ಮನ್ನು ಇಟ್ಕೊಳ್ಳೋಂಗಿಲ್ಲ, ಬರೀ ದಿಂಬು ಇಟ್ಕೋಬೇಕು ಅಂತ ಅದೇ ಇದು ಕೊಟ್ಟಿರ್ತಾರಲ್ಲ ಅದನ್ನ ಇಟ್ಕೋಬೇಕು ಅಂತ ಬರುತ್ತೆ ಪಿಲ್ಲೋನ. ಆ್ಯಂಡ್ ಅದಕ್ಕೆ ಕ್ಲಾರಿಟಿ ಕೂಡ ಕೊಡ್ತಾರೆ ನಮ್ಮ ರಜತ್ ಅವರು ಕೂಡ. ಅದಾದಮೇಲೆ ಅರ್ಥ ಆಯಿತು ಅನ್ಕೋತೀನಿ. ಆ್ಯಂಡ್ ಇದೆಲ್ಲ ಆದಮೇಲೆ ಇದು ಬರುತ್ತೆ. ಸ್ಟಾರ್ಟಿಂಗು ಮೋಕ್ಷಿ ಅವರ ಗೇಮ್ ಪ್ಲ್ಯಾನ್ ನೀವು ಅಬ್ಸರ್ವ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲಿಲ್ಲ. ಇನ್ಫ್ಯಾಕ್ಟ್ ಆ ಕಡೆ ನೀವು ಅಬ್ಸರ್ವ್ ಮಾಡಿದ್ರೆ ಗೌತಮಿ ನನ್ನ ಪ್ರಕಾರ ಎಲ್ಲೋ ಒಂದು ಕಡೆ ಅಷ್ಟು ಜನ ರೆಕಗ್ನೈಸ್ ಮಾಡಿಲ್ಲ ಅನ್ಕೋತೀನಿ. ಹೇಗೆ ಭವ್ಯವ್ರನ್ನ ಟಾಸ್ಕ್ ವಿನ್ ಅಂತೀವೋ ಅದೇ ರೀತಿಯೇ ಗೌತಮಿ ಕೂಡ ತುಂಬ ಫಾಸ್ಟ್ ಇರ್ತಾರೆ, ತುಂಬ ಫ್ಲೆಕ್ಸಿಬಲ್ ಇರ್ತಾರೆ. ಆ್ಯಂಡ್ ಜೊತೆಗೆ ತುಂಬ ಸ್ಟ್ರಾಂಗಾಗಿ ಕೂಡ ಆಟ ಆಡ್ತಾರೆ. ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಎಫರ್ಟ್ ಕಾಣಿಸುತ್ತೆ ಅವ್ರದ್ದು. ಸೊ ಹಾಗಾಗಿ ಅವರು ಕೂಡ ಡಿಸರ್ವ್ ತುಂಬ ಅಪ್ರಿಷಿಯೇಷನ್ ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಆ್ಯಂಡ್ ನೆನ್ನೆ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಿದ್ರು. ಆ್ಯಂಡ್ ಇಲ್ಲಿ ಮೋಕ್ಷಿ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿ ಆಟ ಆಡ್ತಿರಲಿಲ್ಲ. ತುಂಬ ಆ ಕಡೆ ಈ ಕಡೆ ನಿಂತ್ಕೊಳ್ಳೋದು ಇದನ್ನು ಮಾಡ್ತಿರೋ ಒಂದು ಗೇಮ್ ಸ್ಟ್ರಾಟಜಿ ಕಟ್ಟಾಗಿರಲಿಲ್ಲ ಅಂತ ಅನಿಸ್ತು. ಅದಾದ ಮೇಲೆ ರಜತ್ ಅವ್ರು ಬರ್ತಾರೆ. ರಜತ್ ಅವ್ರಿಗೆ ಹೇಳ್ತಾರೆ ಒಂದು ಸ್ವಲ್ಪ ಮಾತಾಡ್ತಿರ್ಬೇಕಾರೆ ಹೆಂಗೆ ಹೋಲ್ಡ್ ಮಾಡ್ಬೇಕು, ಏನು ಮಾಡ್ಬೇಕು, ಹೆಂಗೆ ಅಂತ. ಅದಾದಮೇಲೆ ಸಕ್ಕತ್ತಾಗಿ ಕಮ್ ಬ್ಯಾಕ್ ಮಾಡಿದ್ರು. ಎಫರ್ಟ್ ತುಂಬ ಚೆನ್ನಾಗಿತ್ತು ಮೋಕ್ಷಿದು ಕೂಡ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ರೌಂಡ್ ಬರುತ್ತೆ. ಈ ರೌಂಡೇ ತುಂಬ ಮೇನ್ ಆಗಿರುತ್ತೆ. ಯಾಕಂದರೆ ಆಲ್ರೆಡಿ 2 ಟೀಮ್ ಕೂಡ ಈಕ್ವಲ್ ಪಾಯಿಂಟ್ಗಳನ್ನ ತೊಗೊಂಡಿರ್ತಾರೆ. ಆ್ಯಂಡ್ ಈ ರೌಂಡ್ ಏನಿದೆ ಇದು ಡಿಸೈಡ್ ಮಾಡುತ್ತೆ ವಿನ್ನರ್ ಯಾರು ಅಂತ. ಸೊ ಹಾಗಾಗಿ ಇದು ತುಂಬ ಕ್ರೂಷಿಯಲ್ ಇದ್ದಂಥ ರೌಂಡ್. ಓಕೆನಾ, ಇದರಲ್ಲೇ ತುಂಬ ಅಂತ್ಯಕಥೆಗಳಾಗುತ್ತೆ. ಸೊ ಅದನ್ನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಯಾರು ಸರಿ ಯಾರು ತಪ್ಪು ಅಂತ. ಒಂದು ವಿಷಯ, ಸೊ ನಿಮಗೆ ಆಲ್ರೆಡಿ ಆಟ ಗೊತ್ತಿದೆ. ಆ ಲೈನ್ ಏನಿದೆ ಆ ಲೈನ್ ಒಳಗಡೆ ಬಂದು ಅದನ್ನು ತೊಗೊಂಡು ಹೋಗ್ಬೇಕಾಗುತ್ತೆ. ಯಾಕಂದರೆ ಆ ಲೈನ್ ಒಳಗಡೆ ಬಂದು ಇಸ್ಕೊಂಡು ಹೋದರೆ ಇಲ್ಲಿ ಬೇರೆಯವ್ರು ಇರ್ತಾರಲ್ಲ ಅವ್ರು ಕಿತ್ಕೊಳ್ಳೋಕೆ ಒಂದು ಅವಕಾಶ ಇರುತ್ತೆ. ಒಂದು ಸಲ ಲೈನ್ನ ದಾಟ್ಬಿಟ್ರೆ ಆಚೆ ಹೋದ್ರು ಅಂದರೆ ಅವರು ಏನು ಮುಟ್ಟಕ್ಕಾಗಲ್ಲ. ಸೊ ಇವಾಗ ಇವ್ರ ವಾದ ಏನಂದರೆ ತ್ರಿವಿಕ್ರಮ್ ಅವ್ರ ಟೀಮ್ ಅವ್ರದ್ದು, ಅವರು ಆಚೆಯಿಂದ ಇಸ್ಕೊಂಡಿದ್ದಾರೆ ಅಂತ. ಈಗ ಆಚೆಯಿಂದ ಇಸ್ಕೊಂಡ್ರೆ ಮೋಕ್ಷಿತಾರೆ ಆ ಲೈನ್ ಗಂಟೆ ಹೋಗ್ಬಿಟ್ಟು ಅವರು ಆಚೆ ಇಸ್ಕೊಂಡ್ರು ಅಂದರೆ ಕ್ಲಿಯರ್ ಆಗಿ ಇವ್ರು ಏನು ಮಾಡೋಕ್ಕಾಗಲ್ಲ. ಸೊ ಹಾಗೆ ಅದು ಅನ್ಫೇರ್ ಅಂತ ಅನ್ಸುತ್ತೆ. ಆದರೆ ಅವರು ವಾದ ಇದ್ದಿದ್ದೇನೆಂದರೆ ಇಲ್ಲ, ನಾನು ಒಳಗಡೆ ಬಂದು ನಾನು ಈಸ್ಕೊಂಡು ಹೋಗಿರೋದಂತ ಐಶು ಟೀಮ್ ಅಂದರೆ ರಜತ್ ಅವ್ರ ಟೀಮ್ ಅವರು ವಾದ ಮಾಡುವಂಥದ್ದು. ಸೊ ಇದರಲ್ಲಿ ಕ್ಲಿಯರ್ ಆಗಿ ಐಶು ಅವರು ಒಳಗಡೆ ಬಂದು ತಗೊಂಡೋಗಿರೋದು ಗೊತ್ತಾಗುತ್ತೆ. ಇವಾಗ ನಿಮಗೆ ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಆ್ಯಂಗಲ್ ಏನಿದೆ ಅದು ಕ್ಲಿಯರ್ ಆಗಿಲ್ಲ. ಯಾಕಂದರೆ ಲೈನ್ ಏನಿದೆ ಅದು ಬ್ಲ್ಯಾಕ್ ಇರೋದ್ರಿಂದ ಜೊತೆ ಒಳಗಡೆ ಆದಂಗಿರೋದ್ರಿಂದ ಅಷ್ಟು ಕ್ಲಾರಿಟಿ ಇರೋದಿಲ್ಲ. ಆದರೂ ಕೂಡ ಒಳಗಡೆ ಬಂದು ಹೊರಗಡೆ ಹೋಗ್ತಿರೋ ರೀತಿ ಫೀಲ್ ಕೊಡುತ್ತಲ್ಲ, ಅದ್ರ ಮೇಲೆ ನಾವು ಇಷ್ಟು ಜಡ್ಜ್ ಮಾಡ್ಬೋದು. ಜೊತೆಗೆ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ನೀವು ಅಬ್ಸರ್ವ್ ಮಾಡಬೇಕು, ಈ ಆ್ಯಂಗಲ್ಗಿಂತ ಅಲ್ಲಿ ಉಸ್ತುವಾರಿ ಮತ್ತು ಅಲ್ಲಿ ಕೂತಿರಲ್ಲ ಅವ್ರಿಗೆ ಆ್ಯಂಗಲ್ ಚೆನ್ನಾಗಿ ಕಾಣಿಸ್ತಿರುತ್ತೆ. ಹನುಮಂತಣ್ಣ ಮತ್ತು ಚೈತ್ರ ಕುಂದಾಪುರ ಜೊತೆಗೆ ಈ ಕಡೆ ರಜತ್ ಮತ್ತು ಇನ್ನು ಬೇರೆ ಕೂತಿರಲ್ಲ ಅವ್ರುಗಳಿಗೆ ತುಂಬ ಆ್ಯಂಗಲ್ ಚೆನ್ನಾಗಿ ಕಾಣ್ತಿರುತ್ತೆ. ಆದರೆ ಇಲ್ಲಿ ಚೈತ್ರ ಕುಂದಾಪುರ ಅವರು ವಾದ ಮಾಡ್ತಾರೆ ಇಲ್ಲ ಫೋಲ್ ಅನ್ನೋ ರೀತಿ. ಆ ಕಡೆ ನೋಡಿದಾಗ ನಿಮಗೆ ರಜತ್ ಅವರು ಪ್ರಾಮಿಸ್ ಮಾಡ್ತಾರೆ ನಾನು ಹೊರಡೆ ಬಂದು ಇಸ್ಕೊಂಡಿರೋದಂತ. ಜೊತೆಗೆ ಈ ಕಡೆ ಹನುಮಂತಣ್ಣ ಕೂಡ ನಾನು ಕ್ಲಿಯರಾಗಿ ಅದು ನೋಡಿದೆ, ಇಲ್ಲಿ ಐಶು ಹೊರಡೆ ಬಂದು ಇಸ್ಕೊಂಡಿರೋ ಅಂತ ಅವರು ವಾದ ಮಾಡ್ತಾರೆ. ಆ ಕಡೆ ಟೀಮಲ್ಲಿ ಮಂಜಣ್ಣ ಆಗ್ಬೋದು, ತ್ರಿವಿಕ್ರಮ್ ಆಗ್ಬೋದು, ಗೌತಮಿ ಆಗ್ಬೋದು. ಗೌತಮಿಗೆ ಆಟ ಆಡ್ತಿರ್ತಾರೆ. ಮಂಜಣ್ಣ ಮತ್ತು ತ್ರಿವಿಕ್ರಮ್ ಅವರು ನೋಡಿಲ್ಲ ಅನ್ನೋ ರೀತಿ ಕೂಡ ಮಾತಾಡ್ತಾರೆ. ಸೊ ಇಲ್ಲಿ ಕ್ಲಾರಿಟಿ ಸಿಕ್ಕಿದ್ದೇನಪ್ಪ ಅಂದರೆ ಆ ಕಡೆ ಆ್ಯಂಗಲಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ ಆ್ಯಂಗಲಲ್ಲಿ ಸರಿ ಅಂತ ಕಾಣಿಸೋದು ನಮ್ಗೆ ಯಾರ್ದಪ್ಪ ಅಂದರೆ ಹನುಮಂತಣ್ಣ ಅಥವಾ ರಜತ್ ಟೀಮ್ ಏನಿದೆ ಅವ್ರು ಹೇಳಿದ್ದೆ ಸರಿ ಅಂತ ನಮ್ಗೆ ಅನಿಸ್ಬೇಕು. ಯಾಕಂದರೆ ಆ ಆ್ಯಂಗಲ್ ತುಂಬ ಕಟ್ಟಾಗಿ ಗೊತ್ತಾಗುತ್ತೆ. ಬಟ್ ಈ ಕಡೆಯಿಂದ ಭವ್ಯ ಆಗ್ಬೋದು, ಮತ್ತು ಭವ್ಯ ಆಗ್ಬೋದು ಮತ್ತು ಇವರಿದಾರಲ್ಲ ಯಾರು ಗೌತಮಿ ಅವ್ರ ಕಡೆಯಿಂದ ನೋಡಿದಾಗ ಅವ್ರಿಬ್ರಿಗೂ ಕೂಡ ಅದು ಕಟ್ಟಾಗಿ ಗೊತ್ತಾಗಲ್ಲ. ಯಾಕಂದ್ರೆ ಅವರಿಬ್ರು ಗೇಮ್ ಆಡ್ತಿದ್ದಾರೆ. ಸೊ ಇದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಉಸ್ತುವಾರಿ ಆಗಿರೋಂಥವ್ರು. ನೀವು ಗೇಮ್ ಆಡಬೇಕಾದ್ರೆ ಅದು ಲೈನ್ ನೋಡೋಕ್ಕಾಗಲ್ಲ. ಸೊ ಇದು ತುಂಬ ಮ್ಯಾಟ್ರ್ ಆಗುತ್ತೆ ಅನ್ನೋದು ಕೂಡ ಇಟ್ಕೊಂಡು ಪಾಯಿಂಟ್ನ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು. ಆ್ಯಂಡ್ ಇಲ್ಲಿ ಕ್ಲಿಯರ್ ಆಗಿ ಆ ವಿಡಿಯೋದಲ್ಲಿ ಐಶು ಒಳಗಡೆ ಬಂದು ಹೊರಗಡೆಯಿಂದ ಹೊರಗಡೆ ಈಸ್ಕೊ ಹೋಗ್ತಿರೋಂಥದ್ದು ಕ್ಲಿಯರಾಗಿ ಗೊತ್ತಾಗುತ್ತೆ. ಓಕೆನಾ, ಇದನ್ನು ವಾರಕತೆ ಕಿಚನ್ ಜೊತೆ ಎಪಿಸೋಡಲ್ಲಿ ಬೇರೆ ಆ್ಯಂಗಲಿಂದ ಕೂಡ ವಿಡಿಯೋ ಇರುತ್ತೆ, ಅದನ್ನು ಪ್ಲೇ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಹನುಮಂತಣ್ಣ ನಾನು ನೆನ್ನೆ ಹೇಳಿದೆ ಪ್ರೋಮೋದಲ್ಲೇ, ಇಲ್ಲಿ ಹನುಮಂತಣ್ಣ ಸುಮ್ಮನೆ ವಾದ ಮಾಡಲ್ಲ, ಅವ್ರು ಕ್ಲಿಯರಾಗಿ ಹೇಳ್ತಿದ್ದಾರೆ ನಾನು ನೋಡಿದ್ದೀನಿ ಅನ್ನೋದಾದಮೇಲೆ ಇವರು ಪಕ್ಕ ಅದನ್ನು ನಂಬಿಕೆ ಇಟ್ಟು ಕೊಡಬೇಕಾಗಿತ್ತು, ಒಂದು ಡಿಸಿಷನ್ ರೆಸ್ಪೆಕ್ಟ್ ಕೊಡಬೇಕಾಗಿತ್ತು. ಯಾಕಂದರೆ ಉಸ್ತುವಾರಿ ಹೇಳ್ತಾ ಇದ್ರು. ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಹನುಮಂತಣ್ಣ ಹೇಳೋದ್ರಲ್ಲಿ ಒಂದು ಸತ್ಯ ಇದೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ಹನುಮಂತಣ್ಣ ತೊಗೊಂಡು ಹೋಗ್ತಿರ್ಬೇಕಾರೆ ಐಶು ಆ ಲೈನ್ ನೋಡ್ತಾ ಇರ್ತಾರೆ. ಸೊ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಹನುಮಂತಣ್ಣ ಕ್ಲಿಯರಾಗಿ ಉಸ್ತುವಾರಿ ಏನು ಮಾಡಬೇಕು ಆ ಕೆಲಸ ಮಾಡ್ತಿದ್ದಾರೆ ಅಂತ. ಬಟ್ ಇಲ್ಲಿ ಬೇರೆ ಉಸ್ತುವಾರಿ ತಪ್ಪು ಮಾಡೋ ಅಂತ ಅನಿಸ್ತು. ಆ್ಯಂಡ್ ಹನುಮಂತಣ್ಣ ತಮ್ಮ ಮಾತು ಏನು ಹೇಳಿದ್ರು ಅದು ತಕ್ಕಂತೆ ಅವ್ರು ಸರಿ ಇದ್ದಾರೆ ಅಂತ ಕೂಡ ಅನಿಸ್ತು. ಇದಾದಮೇಲೆ ಚೈತ್ರ ಅವರ ಉಸ್ತುವಾರಿ ವಿಷಯಕ್ಕೆ ಬರ್ತೀನಿ. ಖಂಡಿತವಾಗ್ಲೂ ಚೈತ್ರ ಕುಂದಾಪುರ ಅವರು ಆಟದಲ್ಲಿ ಏನೂ ಇಲ್ಲ, ಉಸ್ತುವಾರಿನೂ ಕೂಡ ಬೇಡ ಅಂತಾರೆ. ಬಟ್ ಉಸ್ತುವಾರಿ ಬಿಟ್ಟರೆ ಅವ್ರ ಕೈಲಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಕೂಡ ಗೊತ್ತಾಗುತ್ತೆ. ಆದರೆ ಉಸ್ತುವಾರಿಯಾರು ಕರೆಕ್ಟಾಗಿ ಮಾಡ್ತಾರೆ? ಖಂಡಿತವಾಗಿಲ್ಲ. ಅವ್ರು ಯಾವ್ಯಾವ ಉಸ್ತುವಾರಿ ಮಾಡಿದ್ದಾರೆ ಅದರೆಲ್ಲದನ್ನು ಕೂಡ ಒಂದು ಬಿಡಂಗಿ ಕೆಲಸಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಆ್ಯಂಡ್ ಫೇರಾಗಂತೂ ಆಡಿಲ್ಲ, ಬರೀ ಮಾತು ವಾದ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಅವರ ಉದ್ದೇಶ ಜಗಳ ಮಾಡೋದೇ ಇದೆ.
ಸೊ ಹಾಗಾಗಿ ನನಗೆ ಅದು ಸ್ವಲ್ಪ ಇಷ್ಟ ಆಗಲ್ಲ, ಓಕೆನಾ. ಆ್ಯಂಡ್ ಇಲ್ಲಿ ಅವರು ನೀವು ಅಬ್ಸರ್ವ್ ಮಾಡಿದ್ರೆ ಹನುಮಂತಣ್ಣ ಲೈನ್ ನೋಡ್ತಾ ಇದ್ದಾರೆ, ಇವರು ಅವ್ರ ತಲೆಗಳು ಅಥವಾ ಅವ್ರನ್ನ ನೋಡ್ತಿರ್ತಾರೆ. ಸೊ ಕ್ಲಿಯರಾಗಿ ಇವರು ಉಸ್ತುವಾರಿ ಮಾಡಬೇಕಾದ ಕೆಲಸನ ಮಾಡಲಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಇದಾದಮೇಲೆ ಅಲ್ಲಿ ಒಂದು ಮಾತು ಬರುತ್ತೆ ಭವ್ಯರಿಂದ, ಒಳಗಡೆ ಬಂದು ಈಸ್ಕೊಂಡು ಹೋದ್ರು ಅಂತ, ಹೊರಗಡೆ ಬಂದು ಈಸ್ಕೊಂಡು ಹೋಗಿರೋದು, ಅದು ಒಳಗಡೆ ಬಂದಿಲ್ಲ ಅಂತ ವಾದ ಬರುತ್ತೆ, ಹೊರಗಡೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಭವ್ಯ ಹೇಳಿದ ಸತ್ಯ ಅಂದರೆ ಖಂಡಿತವಾಗ್ಲೂ ಭವ್ಯ ಹೇಳಿದ ಸತ್ಯ ಅಲ್ಲ. ಕಾರಣ ಏನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಅವ್ರು ಆಟ ಆಡ್ತಿರ್ಬೇಕಾದ್ರೆ ಕ್ಲಾರಿಟಿ ಸಿಗೋದೇ ಅಲ್ಲ ದೇವರೇ. ಅದು ಇನ್ಫ್ಯಾಕ್ಟ್ ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂದರೆ ನಾನು ಆ ವಿಡಿಯೋನ ಎಷ್ಟು ಸ್ಲೋ ಮೋಷನ್ ಮಾಡ್ಕೊಂಡು ನೋಡಿದ್ದೀನಿ ಅಂದರೆ ಅಲ್ಲೂ ಕೂಡ ಕ್ಲಾರಿಟಿ ನಿಮಗೆ ಅದು ಲೈನ್ ಗೊತ್ತಾಗಲ್ಲ, ಜಸ್ಟ್ ತುಂಬ ಒಳಗಡೆ ಬಂದು ಹೊರಗಡೆ ಹೋಗೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಜಡ್ಮೆಂಟ್ ಮಾಡಿರುವಂಥದ್ದು. ಸೊ ಇಲ್ಲಿ ಭವ್ಯ ಅವ್ರು ಏನು ಮಾಡಿದ್ದಾರೆ, ಆ ಮಾತು ಏನು ಹೇಳಿದ್ರು ಅದು ಸುಳ್ಳಾಗಿತ್ತು. ಬಟ್ ಏನಪ್ಪ ಅಂದರೆ ಆ ಜಾಗದಲ್ಲಿ ಬೇರೆ ಯಾರೇ ಇದ್ರೂ ಕೂಡ ಅದು ಹಾಗೆ ಅನಿಸುತ್ತೆ, ಓಕೆನಾ. ಬಟ್ ಆ ಮಾತನ್ನ ಹೇಳಿ ತಪ್ಪಲ್ಲ, ಬಟ್ ಹೌದು ನಾನು ಪಕ್ಕ ನೋಡಿದೆ ಅನ್ನೋ ರೀತಿ ಕಾನ್ಫಿಡೆಂಟಾಗಿ ಹೇಳ್ತಾರೆ. ಅದು ಸ್ವಲ್ಪ ತಪ್ಪಾಯ್ತು ಅನಿಸುತ್ತೆ. ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳುವಂಥ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಅಲ್ಲಿ ಆಗಿಲ್ಲ, ಅದು ಅವ್ರು ಹೊರಗಡೆ ಇಸ್ಕೊಂಡಿಲ್ಲ, ಹೊರಗಡೆ ಬಂದು ಇಸ್ಕೊಂಡ್ರು ಅಂತ ನಮಗೆ ಗೊತ್ತಾಗ್ತದೆ ಇವಾಗ, ಓಕೆನಾ. ಇದಾಗ್ತಿರ್ಬೇಕಾದ್ರೆ ತ್ರಿವಿಕ್ರಮ್ ಅವ್ರ ಟೀಮ್ ಏನಿದ್ದಾರೆ ಅವರು ಕೂಡ ವಿಚಾರಿಸಿದಾಗ ಇಲ್ಲಿ ಮೇನ್ ನಿರ್ಧಾರ ಆಗಿದ್ದು ಏನಪ್ಪ ಅಂದರೆ ರದ್ದಾಗುತ್ತೆ ಅಂತ ಕೂಡ ಮಾತು ಬರ್ತಿರ್ಬೇಕಾದ್ರು ಕೂಡ ಹನುಮಂತಣ್ಣ ಹೇಳ್ತಿರ್ ಕೂಡ ಯಾರು ತಲೆಗೆ ಹಾಕೊಳ್ಳಲ್ಲ. ಚೈತ್ರ ಅಂತೂ ಕೇಳೋಕ್ಕೆ ರೆಡಿಲ್ಲ. ಇನ್ಫ್ಯಾಕ್ಟ್ ಧನು ಅಣ್ಣನ ಜೊತೆ ರಜತ್ ಜೊತೆ ಎಲ್ಲ ಜೊತೆ ಜಗಳ ಆಡ್ತಾರೆ. ಆ ಒಮ್ಮಂಗೆ ಅದು ಯಾರು ಬಾಯಿಗೆ ಬೆರಳಿಟ್ರೋ ದೇವರೇ ಗೊತ್ತಿಲ್ಲ, ಬಟ್ ತುಂಬ ಇರಿಟೇಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಜೊತೆಗೆ ಆಟರು ಚೆನ್ನಾಗಿ ಮಾಡ್ತಾರಾ ಇಲ್ಲ, ಸೊ ಅದು ಸಿಗೋಣ ಬೇಜಾರಾಗುವಂಥದ್ದು. ಆ್ಯಂಡ್ ಇಲ್ಲಿ ತ್ರಿವಿಕ್ರಮ್ ಅವ್ರ ಟೀಮು ಕೂಡ ಒಂದು ಸಲ ಫೈನಲಾಗಿ ಕೇಳೋಣ ಅಂದ್ಬಿಟ್ಟು ಕೇಳೋಕ್ಕೆ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ ಅಲ್ವಾ. ಸೊ ಅವಾಗ ಭವ್ಯರ ಹತ್ರ ಕೇಳಿದಾಗ ಅಟ್ಲೀಸ್ಟ್ ಕ್ಲಾರಿಟಿ ಇಲ್ಲ ಅಥವಾ ಏನೋ 50-50 ಅಂತ ಹೇಳಿದ್ರು ಕೂಡ ಇವೆಲ್ಲ ಒಂದು ಕಡೆ ಭವ್ಯರ ಮೇಲೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಆಗ್ತಿತ್ತು. ಬಟ್ ಅವರು ಇಲ್ಲ ಅವ್ರು ಹೊರಗಡೆ ಬಂದರು ಅಂತ ಹೇಳಿದ್ರು. ಇವಾಗ ಏನಾಗುತ್ತೆ ಅಂದರೆ ಭವ್ಯರ ಫ್ಯಾನ್ಸ್ ಹೇಳ್ಬೋದು, ಬ್ರೋ ಇಲ್ಲ ಬ್ರೋ ಆ ಟೈಮಿಗೆ ಗೊತ್ತಾಗಿರಲ್ಲ ಅಂತ. ಖಂಡಿತವಾಗ್ಲೂ ಹೌದು, ಹಂಗಿದ್ದ ಮೇಲೆ ಅಷ್ಟು ಕಾನ್ಫಿಡೆಂಟಾಗಿ ಹೇಳಬಾರ್ದು, ಅದು ರಾಂಗ್ ಅಂತ ಹೇಳ್ತೀನಿ ನಾನು. ಹಾಗಾಗಿನೇ ಅಲ್ಲಿ ನಿಮ್ಮ ಮಂಜಣ್ಣ ಹೇಳೋದು ಕೂಡ ನೋಡಿದ್ದೀನಿ, ರದ್ದು ಮಾಡೋಂಥ ಇದೆಲ್ಲ ಬರುತ್ತಲ್ವ ಆ ಟೈಮಲ್ಲಿ ಡಿಸಿಷನ್ ತೊಗೋಬೇಕಾಗುತ್ತೆ. ಸೊ ಹಾಗಾಗಿ ಅವ್ರು ಫಸ್ಟೇ ಬೇಡ ಅಂತಲೂ ಅನ್ಕೋತಿರೋ ಅನ್ಸುತ್ತೆ ತ್ರಿವಿಕ್ರಮ್ ಅವರು, ಗೊತ್ತಿಲ್ಲ ಕ್ಲಾರಿಟಿ ಇಲ್ಲ ಸುಮ್ಮನೆ ಬಿಟ್ಬೇಡ ಅನ್ನೋ ರೀತಿ, ಅಂದರೆ ಪಾಯಿಂಟ್ ಕೊಟ್ಬೇಡ ಅನ್ನೋ ರೀತಿ. ಬಟ್ ಇಲ್ಲಿ ಭವ್ಯರು ಈ ಮಾತಾಡಿದ ಮೇಲೆ ಮಂಜಣ್ಣ ಇದನ್ನು ನಮ್ಮ ಕಡೆ ಕೂಡ ಇರಬೇಕಾ, ನಾವು ಯಾಕೆ ಬಿಡಬೇಕು ಅಂತ ಬರುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಭವ್ಯರು ಹೇಳಿದ ಮಾತು ತಕ್ಕಂತೆ ಇವರು ಕೂಡ ಗೌತಮಿ ಕೂಡ ಹೇಳ್ತಾರೆ, ನನಗೂ ಕ್ಲಾರಿಟಿ ಇಲ್ಲ ಬಟ್ ನನಗೂ ಹಾಗೆ ಅನ್ನಿಸ್ತು ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲೇ ಗೊತ್ತಾಗುತ್ತೆ, ಅನಿಸಿದ್ದೆಲ್ಲ ಸತ್ಯ ಆಗಲ್ಲ ಅಂತ. ಆ್ಯಂಡ್ ಇಲ್ಲಿ ಭವ್ಯವ್ರು ಏನು ಒಂದು ಮಾತು ಹೇಳಿದ್ರು ಅದೇ ತುಂಬ ಮೇನ್ ಆಯಿತು ಅಂತ ಅನಿಸುತ್ತೆ. ಇದೆಲ್ಲ ಆದಮೇಲೆ ವಾದ ಟಾಸ್ಕ್ ಕಂಪ್ಲೀಟ್ಲಿ ರದ್ದು. ಆ್ಯಂಡ್ ನಂಗೆ ಹನುಮಂತಣ್ಣ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಯಿತು ಗುರು, ಬಿಕಾಸ್ ಆ ವ್ಯಕ್ತಿ ಆಟಕ್ಕೆ ತಕ್ಕಂತೆ ವಸ್ತುವಿನ ತುಂಬ ಚೆನ್ನಾಗಿ ಮಾಡೋರು, ಅದಕ್ಕಾಗಿ. ಆ್ಯಂಡ್ ರೆಸ್ಪೆಕ್ಟ್ ತುಂಬ ಕಡಿಮೆ ಆಗ್ತಿರೋದು ಯಾರ ಮೇಲೆ ಅಂದರೆ ಚೈತ್ರ ಕುಂದಾಪುರ ಅವ್ರ ಮೇಲೆ. ಚೈತ್ರಕ್ಕೆ ಅದು ಯಾಕೆ ಹಂಗೆ ಆಡ್ತಾರೋ ಕಾಣೋದೇವರೇ. ಆ್ಯಂಡ್ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಅವ್ರು ರದ್ದು ಮಾಡಿಬಿಟ್ಟು ಒಂದೊಂದು ಟೀಮಿಂದ ಈಚ್ ನಾಮಿನೇಟ್ ಮಾಡಬೇಕು ಅಂತ ಬರುತ್ತೆ ಒಬ್ಬೊಬ್ರನ್ನ. ಆ್ಯಂಡ್ ಇಲ್ಲಿ ನನಗೆ ಕಾಡ್ಲೆನ್ಸ್ ಇದ್ದೇನೆಂದರೆ ರಜತ್ ಅವರು ಹನುಮಂತಣ್ಣನ ನಾಮಿನೇಟ್ ಮಾಡ್ತಾರೆ ಕೆಲವು ಕಾರಣಗಳು ಇಟ್ಕೊಂಡು. ಓಕೆ, ಹನುಮಂತಣ್ಣ ಚೆನ್ನಾಗಿ ಆಟ ಆಡಿರೋ ಅಂತ ನನಗೆ ಅನಿಸ್ತು ಪರ್ಸ್ನಲಿ. ಬಟ್ ಓಕೆ, ರೀಸನ್ಗಳಿತ್ತು, ಅದನ್ನ ಇಟ್ಕೊಂಡು ಕೊಟ್ಟರು, ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಹನುಮಂತಣ್ಣ ಮೈಂಡ್ ಸೆಟ್ ಯಾವ ಥರ ಇದೆ ಅಂದರೆ ನೀವು ನಾಮಿನೇಟ್ ಮಾಡಿದ ತಕ್ಷಣ ಏನು ಹೊರಗಡೆ ಹೋಗಲ್ಲ ಬಿಡಿ ಅನ್ನೋ ರೀತಿ ಇದೆ, ಅದು ಬೆಸ್ಟ್. ಆ್ಯಂಡ್ ಇದಾದಮೇಲೆ ತ್ರಿವಿಕ್ರಮ್ ಟೀಮಿಂದ ತ್ರಿವಿಕ್ರಮ್ ಅವರೇ ನಾಮಿನೇಟ್ ಆಗ್ತಾರೆ ಅವರೇ ಸ್ವಂತ ನಿರ್ಣಯದಿಂದ. ಅದಾದಮೇಲೆ ಬಿಗ್ ಬಾಸ್ ಕೂಡ ಹೇಳ್ತಾರೆ, ಸೊ ನೀವೇ ಮಾಡ್ಕೊಳಂಗಿಲ್ಲ ಅಂತ, ಒಮ್ಮತದಿಂದ ಬರಬೇಕು ಅಂತ ತಿರ್ಗಾ ಮಾತುಕತೆ ನಡೆಯುತ್ತೆ. ಅಲ್ಲೂ ಒಂದಿಷ್ಟು ವಿಷಯಗಳು ನಡೆಯುತ್ತೆ, ಓಕೆನಾ. ಆ್ಯಂಡ್ ಇದಾಗ್ತಿರ್ಬೇಕಾದ್ರೆ ಸುಮಾರು ಜನದ ಮಾತುಗಳು ಬರುತ್ತೆ. ನನಗೆ ಪರಿಸ್ಥಿತಿ ಅನಿಸಿದ್ದು ಏನಂದರೆ ತ್ರಿವಿಕ್ರಮ್ ಅವ್ರು ಫಸ್ಟ್ ನಾನು ನೋಡಿದಾಗ ಹೆಂಗೆ ಅನಿಸ್ತು ಅಂದರೆ, ಗುರು ತ್ರಿವಿಕ್ರಮ್ ನಾನು ಯಾರು ಹೇಳ್ತೀನಿ, ಅವರು ಪಕ್ಕ ಬಿಗ್ ಬಾಸ್ ಮನೆಗೆ ಹೆಂಗೆ ಬೇಕೋ ಹಂಗೆ ಆಟ ಆಡ್ತಿದ್ದಾರೆ. ಆ್ಯಂಡ್ 100% ಮೈಂಡ್ ಗೇಮರ್ ಅಂತ ಹೇಳ್ತಿದ್ದೆ. ಅದೇ ತಕ್ಕಂತೆ ತುಂಬ ಕ್ಲಿಯರಾಗಿ ಇವಾಗ ಈ ಏನು ಡಿಸಿಷನ್ ತೊಗೊಂಡಿದ್ದಾರೆ ಅದು ಹೊರಗಡೆ ಜನಕ್ಕೆ ನೋಡ್ಬೇಕಾದ್ರೆ ಅವ್ರಿಗೆ ಸಿಕ್ಕಾಡ ಸಪೋರ್ಟ್ ಬರುತ್ತೆ, ಇದನ್ನ ಇಟ್ಕೊಂಡು ತೊಗೊಂಡಿರ್ಬೋದು ಅಂತ ನಂಗೆ ಅನಿಸ್ತು, ಓಕೆನಾ. ಬಟ್ ಆಮೇಲೆ ಗೊತ್ತಾಗಿದ್ದೇನೆಂದರೆ ಇಲ್ಲ, ತ್ರಿವಿಕ್ರಮ್ ಅವರು ತುಂಬ ಜೆನ್ಯೂನಾಗಿ ತೊಗೊಂಡಿದ್ದಾರೆ. ಬೇರೆ ವಿಷಯಗಳಿಗಿಂತ ಹೆಚ್ಚಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಭವ್ಯವರು ಆಗ್ಬೋದು, ಬೇರೆಯವರೆಲ್ಲರೂ ಇಷ್ಟು ರಿಯಾಕ್ಷನ್ಗಳು ಕೊಟ್ಟರು ಕೂಡ ಕ್ಲಾರಿಟಿ ತುಂಬ ಚೆನ್ನಾಗಿತ್ತು. ಯಾಕಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಇದ್ದಿದ್ದು 5 ನಿಮಿಷಲ್ಲೂ ಕೂಡ ತುಂಬ ಬೇಗನೆ ಆ ಡಿಸಿಷನ್ ತೊಗೋಬೇಕಾಗುತ್ತೆ. ಇನ್ನೊಂದು ಕಡೆ ಅಲ್ಲಿ ಯಾರು ಕೂಡ ಫಸ್ಟ್ ಯಾರು ಒಪ್ಕೊಳ್ಳೋಕ್ಕೆ ರೆಡಿ ಇರಲ್ಲ, ಅವ್ರು ಪಾಡ್ಗವ್ರು ಇರ್ತಾರೆ. ಎಲ್ಲರ ಬಾಯಿಲೂ ಒಬ್ಬೊಬ್ಬರು ಹೆಸರು ಬರುತ್ತೆ, ಅಂದರೆ ಎಲ್ಲರೂ ಕೂಡ ಅಲ್ಲಿ ಇವ್ರನ್ನ ಅವ್ರನ್ನ ಆ ಥರ ಬರುತ್ತೆ. ಅಲ್ಲೇ ಗೊತ್ತಾಗ್ತದೆ ಇಲ್ಲಿ ಒಂದೇ ಒಬ್ಬರನ್ನ ಯಾರನ್ನೋ ಒಬ್ರು ನಾಮಿನೇಟ್ ಮಾಡ್ಬೇಕು ಅನ್ನೋದು ಬರ್ತಿಲ್ಲ. ಸೊ ಇದನ್ನು ತಿಳ್ಕೊಂಡಂಥ ತ್ರಿವಿಕ್ರಮ್ ಅವರು ತಮ್ಮ ಹೆಸರು ತೊಗೊಂಡಿದ್ದಾರೆ ಅಷ್ಟೇ. ಅದನ್ನೇ ಇವರು ಭವ್ಯಗೌಡರು ಕೂಡ ಅರ್ಥ ಮಾಡಿಸೋಂಥದ್ದು. ಆ್ಯಂಡ್ ಇಲ್ಲಿ ಭವ್ಯಗೌಡರು ಕೂಡ ಕಣ್ಣೀರೆಲ್ಲ ಆಗ್ತಾರೆ, ಅದು ಯಾಕೆ ಆಗ್ತಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ನಾನು ಇನ್ನೊಂದು ವಿಷಯ ಮಾಡ್ತೆ, ಆ್ಯಕ್ಚುಲಿ ಮೋಕ್ಷಿ ಕೂಡ ಕಣ್ಣೀರು ಆಗ್ತಾರೆ. ಯಾಕಂದರೆ ಟಾಸ್ಕ್ ಇದಾದಾಗ ಒಂದು ವಿಷಯ ನಂಗೆ ಬೇಜಾರಾಗ್ತಿರೋದು ಅಂದರೆ, ಗುರು ಒಬ್ರು ಕಣ್ಣೀರು ಹಾಕೋದೇ ತಪ್ಪ ಅಂತ ಅನಿಸ್ತಿರೋವಂಥದ್ದು. ಏನು ಮಾಡ್ತಾರೆ ಗೊತ್ತಾ, ಅವಾಗ ನಾನು ನೆನ್ನೆ ಇವಾಗ ಹೇಳ್ತಿದ್ದೀನಿ ಕ್ಲಿಯರಾಗಿ, ಭವ್ಯ ಹತ್ತಿರಕ್ಕೆ ಮಾತ್ರ ಹಿಂಗೆ ಹೇಳ್ತಿಲ್ಲ, ಬೇಕಾದ್ರೆ ನೆನ್ನೆ ವಿಡಿಯೋ ತೆಗೆದು ನೋಡಿ, ಮೋಕ್ಷಿ ಹತ್ತಲು ನಾನು ಪಾಪ ಅಂತ ಹೇಳ್ತೀನಿ. ಯಾಕಂದರೆ ಆ ಹುಡುಗಿ ತುಂಬ ಎಫರ್ಟ್ ಹಾಕ್ತಿದ್ರು, ಗೇಮ್ಗಳಂಗೆ ರದ್ದಾದಾಗ ನೋವಾಗುತ್ತೆ. ಸೊ ಅದಕ್ಕೋಸ್ಕರ ಕಣ್ಣೀರು ಹಾಕೋಣ ಅಂತ ಹೇಳಿದೆ. ನಿನ್ನೆ ಕೂಡ ಅದೇ ಆಗಿದ್ದಂತು, ಅದಕ್ಕೇ ಹೋಗಿ ಅಳ್ತಾರೆ, ಓಕೆನಾ. ಇದನ್ನು ಸ್ವಲ್ಪ ಜನ ಏನಂತಾರೆ, ಸಿಂಪತಿ, ಕ್ರೈ ಬೇಬಿ ಅಂದರೆ ಮನುಷ್ಯರಲ್ವಾ, ಅವ್ರಿಗೇನು ನೋವಾಗಲ್ವಾ, ಅಂದರೆ ನೀವು ಆ ಜಾಗದಲ್ಲಿ ನೀವು ಹಾಗೆ ಮಾಡ್ತಿರಲ್ವಾ, ಅದನ್ನು ಒಂದ್ಸಲ ಯೋಚನೆ ಮಾಡಿ. ಆ್ಯಂಡ್ ಈ ಕಡೆ ಬಂದಾಗ ಭವ್ಯವ್ರದ್ದು ಅಷ್ಟೇ, ನೆನ್ನೆ ಅವ್ರು ಹೇಳ್ತಿದ್ರು, ಅವ್ರಿಗೇನೋ ಮನ್ಸಿಗೆ ಬೇಜಾರಾಯಿತು, ಅವ್ರು ಹೇಳ್ತಾರೆ. ಹತ್ರ ಸಿಂಪತಿ ಆಗೋಗುತ್ತಾ, ಓಟ್ ಬಂದ್ಬಿಡುತ್ತಾ, ಅಥವಾ ಕ್ರೈ ಬೇಬಿ ಆಗ್ಬಿಡ್ತಾರಾ,
ಏನೋಪ್ಪ ಗೈಸ್, ನಾನು ಹೇಳೋದು ಹೆಂಗೆ ಗೊತ್ತಾ, ನಿಮ್ಮ ಫೇವ್ರೇಟ್ ಸ್ಪರ್ಧಿಗಳು ನೀವು ಸಪೋರ್ಟ್ ಮಾಡಿ. ಒಂದೊಂದು ಸಲ ಏನಾಗುತ್ತೆ ಅಂದರೆ ಈ ಕಡೆ ಮೋಕ್ಷಿತವ್ರಿಗೆ ಹತ್ತಾಗ ಈ ಕಡೆ ಫ್ಯಾನ್ಸ್ಗಳು ಅದನ್ನು ಕರಿಬೇಬಿ ಅನ್ನೋದು ಇವಾಗ ಅನ್ನೋದು ಇವರು ಇವಾಗ ಅವ್ರ ಹತ್ತಾಗ ಇವ್ರು ಅನ್ನೋಂಥದ್ದು. ಆ್ಯಂಡ್ ತಿರ್ಗಾ ಕಮೆಂಟ್ ಹಾಕೋದು, ಏನು ಟ್ವಿಟರ್ ನೋಡ್ಬೇಕು ನೀವು ಹೆಂಗೆ ಲೈನ್ ಹಾಕಿರ್ತಾರೆ ಅಂತ. ಮೊದಲು ಇವ್ರು ಅಂತೀರು, ಇವಾಗ ನೋಡಿ ಇವ್ರು ಹೇಳ್ತಿರ್ಬೇಕಾದ್ರೆ ಹೆಂಗಂತಾರೆ ಅಂತ. ಆ್ಯಂಡ್ ಇವಾಗ ತಿರ್ಗಾ ಅವರೇ ಅದೇ ಕೆಲಸ ಮಾಡ್ತಿದ್ದಾರೆ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಲೈಕ್ ನಮ್ಮ ಸ್ಪರ್ಧಿ ಏನೇ ಮಾಡೋದು ಸರಿ, ಬೇರೆ ಮಾಡೋದು ತಪ್ಪು. ಈ ಮೈಂಡ್ ಸೆಟ್ಟಿಂದ ಆಚೆ ಬನ್ನಿ ಗೈಸ್, ತುಂಬ ಒಳ್ಳೇದಾಗುತ್ತೆ. ಯಾಕಂದರೆ ನನ್ನ ಪ್ರಕಾರ ಅದು ತಪ್ಪು. ಮನುಷ್ಯನ ಮೇಲೆ ಕೆಲವೊಂದು ಸಂದರ್ಭಗಳಂತ ಬಂದಾಗ ಕಣ್ಣೀರು ಹಾಕ್ತಾನೆ, ಅದು ಅವ್ನ ಮನಸ್ಸೇನುವಂತ ನೋವು, ಅಷ್ಟನ್ನು ಅರ್ಥ ಮಾಡ್ಕೊಳ್ಬೇಕೇನಾ. ಇದೆಲ್ಲ ಆದಮೇಲೆ ರಜತ್ ಅವರು ಸ್ವಲ್ಪ ಚೈತ್ರವನ್ನು ಎಕ್ಸ್ಪೋಸ್ ಮಾಡೋರು ಅಂತ ಹೇಳ್ಬೋದು. ಕ್ಲಿಯರ್ ಆಗಿ ಅವ್ರು ಯಾಕೆ ಉಸ್ತುವಾರಿ ಮಾಡ್ತಿದ್ದಾರೆ, ಉಸ್ತುವಾರಿ ಇಷ್ಟೆಲ್ಲ ಅಂದ್ರೆ ಉಸ್ತುವಾರಿ ಯಾಕೆ ಮಾಡ್ತಿದ್ದಾರೆ, ಉಸ್ತುವಾರಿ ಮಾಡಿ ಒಂದು ಈ ಥರ ಸಂದರ್ಭಗಳು ಬಂದಾಗ ಯಾವ ಥರ ಪಾಯಿಂಟ್ ಇಟ್ಕೋತಾರೆ ಅದನ್ನೆಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನೈಸ್ ಅಂತ ಅನ್ನಿಸ್ತು. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಮಂಜಣ್ಣ ಮತ್ತು ಗೌತಮಿ ಇವರಿಬ್ಬರದ್ದು ಕೂಡ ಒಂದಿಷ್ಟು ಕಥೆಗಳಾಗ್ತಾ ಇರುತ್ತೆ. ಆ್ಯಂಡ್ ನನಗೇನಿಸ್ತು ಅಂದರೆ ಬೇಡ ಗುರು, ಸಾಕು, ಸ್ಟಾಪ್ ಮಾಡಿ, ಮನಸ್ತಾಪಗಳಿದೆ. ಆ್ಯಂಡ್ ಈಗ ಏನು ಗೊತ್ತಾ, ಮಂಜಣ್ಣ ಏನೋ ಒಂದು ಕೂತ್ಕೊಂಡು ಮಾತಾಡಿರ್ತಾರೆ, ಅದನ್ನ ಇಟ್ಕೊಂಡು ಗೌತಮಿ ಅವ್ರು ರಿಯಾಕ್ಟ್ ಮಾಡ್ತಿರೋದು ನಿಜ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಆ ವಿಷಯಗಳಿಗೆ ತುಂಬ ತಲೆಷ್ಟಕ್ಕೆ ಹೋಗಬಾರ್ದು. ಯಾಕೋ ಇವರಿಬ್ಬರ ಮಧ್ಯೆ ಇನ್ನೂ ಜಾಸ್ತಿ ಆಗೋ ರೀತಿ ಕಾಣಿಸಿದೆ. ಪದೇ ಸಾಲ್ವ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು, ಇಲ್ಲಾಂದರೆ ಕಷ್ಟ ಆಗುತ್ತೆ. ನೋಡೋಣ. ಆ್ಯಂಡ್ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಟಾಸ್ಕು ಇದು ಬರುತ್ತೆ. ಒಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಕಡೆಯಿಂದ. ಅದರಲ್ಲಿ ಒಂದು ಮೇನ್ ಏನಪ್ಪ ಅಂದರೆ ಸೇವ್ ಮಾಡ್ಕೋಬೋದು. ಈಗ ಆ ಕಡೆ ತ್ರಿವಿಕ್ರಮ್ ನಾಮಿನೇಟ್ ಆಗಿದ್ದಾರೆ, ಸೊ ಅವ್ರನ್ನ ಸೇವ್ ಮಾಡ್ಕೊಳ್ಳೋಂಥ ಒಂದು ಒಳ್ಳೆ ಅವಕಾಶ ಆಯಿತು ಟೀಮ್ಗೆ, ಓಕೆನಾ. ಸೊ ಹಾಗಾಗಿ ಈ ಟಾಸ್ಕ್ ತುಂಬ ಇಂಪಾರ್ಟೆಂಟ್ ಆಗಿದ್ದಂಥದ್ದು ತ್ರಿವಿಕ್ರಮ್ ಅವ್ರಿಗೆ. ಈ ಟಾಸ್ಕ್ ಬಗ್ಗೆ ಡೀಟೇಲ್ ಆಗಿ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೊಮೋದಲ್ಲಿ, ನೋಡ್ಕೊಳ್ಳಿ, ಓಕೆನಾ, ಪ್ರೊಮೋ ರಿವ್ಯೂಲಿ. ಆ್ಯಂಡ್ ಇದೆಲ್ಲ ಆದಾಗ ನನಗನ್ಸಿದ್ದೇನೆಂದರೆ ಈ ಟೋಟಲ್ ಗೇಮ್ ರಿವ್ಯೂ ಅಂತ ಬಂದಾಗ ಹನುಮಂತಣ್ಣ ಗೇಮ್ ಚೇಂಜರ್ ಅಂತ ಅನಿಸ್ತು. ಯಾಕಂದರೆ ಹನುಮಂತಣ್ಣ ತುಂಬ ಚೆನ್ನಾಗಿ ಅವ್ರು ಆಟ ಆಡೋದ ಜೊತೆಗೆ ಹೋಗಿ ಸಜೆಷನ್ಗಳನ್ನ ಕೊಡ್ತಾಯಿದ್ರು, ಅಲ್ಲಿ ಮಾತಾಡ್ತಿದ್ರು ಪ್ರತಿಯೊಬ್ಬರ ಜೊತೆ ಕೂಡ, ಹಿಂಗಲ್ಲ, ಹಂಗೆ ಮಾಡಿ ಅಂತ. ಸೊ ರಿಯಲ್ ಗೇಮ್ ಚೇಂಜರ್ ಯಾರಪ್ಪ ಅಂದರೆ ಈ ಆಟದಲ್ಲಿ ಅದು ಹನುಮಂತಣ್ಣ ಅಂತ ಅನಿಸ್ತು. ಇದಾದ ಮೇಲೆ ಮೋಕ್ಷಿ ಮತ್ತು ಧನುವಣ್ಣ ತುಂಬ ಚೆನ್ನಾಗಿ ಆಟ ಆಡಿದ್ರು. ಐಶ್ವರ್ಯ ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಆದರೆ ಅವ್ರ ಕೆಲಸ ಈಸಿ ಇತ್ತು ಸ್ವಲ್ಪ, ಓಕೆನಾ. ಆದರೆ ಮೋಕ್ಷಿಗೆ ಮತ್ತು ಧನುವಣ್ಣನಿಗೆ ಸ್ವಲ್ಪ ಕಷ್ಟ ಇತ್ತು. ಆ್ಯಂಡ್ ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡ್ರು ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಒಂದು ಒಳ್ಳೆ ಎಫರ್ಟ್ ಕಾಣಿಸ್ತು ಈ ಟೀಮಲ್ಲಿ. ಅಂದಮೇಲೆ ಇನ್ನೊಂದೇನು ಗೊತ್ತಾ, ಈ ಟೀಮು ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರೋ ರೀತಿ ಕಾಣಿಸ್ತು, ಚೆನ್ನಾಗಿತ್ತು ಒಟ್ಟಿನಲ್ಲಿ. ಆ್ಯಂಡ್ ಸಾಕಾದಾಗ ಕಮ್ಬ್ಯಾಕ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲ ಆದಮೇಲೆ ನನಗೆ ಇನ್ನೊಂದು ಪರ್ಸನ್ ಇಷ್ಟ ಆಗಿದ್ದೇನಪ್ಪ ಅಂದರೆ ರಜತ್ ಮತ್ತು ತ್ರಿವಿಕ್ರಮ್ ಅವರ ಉಸ್ತುವಾರಿ. ಗುರು ಆನೆಸ್ಟಾಗಿ ಹೇಳ್ತೀನಿ, ಇದೇ ಜಾಗದಲ್ಲಿ ಏನಾದ್ರು ಚೈತ್ರ ಕುಂದಾಪುರ ಇದ್ದರೆ ಇದೇ ಜಾಗದಲ್ಲಿ ಸಿಕ್ಕಾಪಟ್ಟೆ ವಿಷಯಗಳು ಗಲಾಟೆ ಆಗ್ತಿತ್ತು. ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟೋ ವಿಷಯಗಳು, ಈಗ ನೋಡಿ ಹನುಮಂತಣ್ಣ ಬರ್ತಾಯಿದ್ರು, ಬಂದಿಷ್ಟೆಲ್ಲ ಮಾತಾಡ್ತಿದ್ರು, ಆದರೂ ಕೂಡ ಯಾವುದೇ ಫೋಲು ಅದು ಇದು ಅಂತೆಲ್ಲ ಜಾಸ್ತಿ ಗಲಾಟೆ ಮಾಡಿದಂತೆ ತುಂಬ ಅವ್ರ ಪಾಡ್ಗೆ ಅವ್ರು ಆರಾಮಾಗಿ ನೆಮ್ಮದಿಯಾಗಿ ನಿಧಾನಕ್ಕೆ ಆಡೋ ರೀತಿ ಮಾಡಿಕೊಟ್ರು. ಅದೇ ಬೇರೆಯವರಾಗಿದ್ದರೆ ತುಂಬ ಕಷ್ಟ ಆಗ್ತಿತ್ತು. ಇದ್ರ ಜೊತೆಗೆ ಈ ಕಡೆ ನೋಡಿದಾಗ ಚೈತ್ರ ಅಷ್ಟೆಲ್ಲ ಫೋಲ್ಗಳು ಮಾಡ್ತಿದ್ರು ಕೂಡ, ರಜತ್ತು ಕೂಡ ಅಷ್ಟೇ ಫೋಲ್ಗಳನ್ನೆಲ್ಲ ಕೊಟ್ಟು ತಿರುಗಿ ಇನ್ನೂ ಜಾಸ್ತಿ ಇದು ಮಾಡೋಕ್ಕೆ ಹೋಗ್ತಿಲ್ಲ, ಆರಾಮಾಗಿ ತೊಗೊಂಡ್ರು. ಸೊ ಇದೆಲ್ಲ ಒಂದು ಒಳ್ಳೆ ರೀತಿಯಾದ ಉಸ್ತುವಾರಿ ಅಂದರೆ ಹೇಳ್ಬೋದು. ಕೆಲವು ಕಡೆ ಫೋಲ್ಗಳು ಆಗ್ತಿದ್ರು ಕೂಡ ಅದನ್ನು ತುಂಬ ಮ್ಯಾಟ್ರ್ ತೊಗೊಳ್ಳಿಲ್ಲ. ಆಟ ಇಂಪಾರ್ಟೆಂಟ್, ಒಳ್ಳೆ ರೀತಿ ಆಟ ಆಡೋದು ಜೊತೆಗೆ ನೆಮ್ಮದಿಯಾಗಿ ಆಟ ಆಡೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಿನ್ನೆ ಉಸ್ತುವಾರಿಗಳು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಿರು ಅಂತ ಅನಿಸ್ತು. ಆ್ಯಂಡ್ ಇದೆಲ್ಲ ಆದಮೇಲೆ ನನಗೊಂದು ಬೇಜಾರಾಗಿದ್ದೇನೆಂದರೆ ಮಂಜಣ್ಣ ಕೂಡ ಹೇಳ್ತಾ ಇರ್ತಾರೆ, ಆ ಮಂಜಣ್ಣನ ಸೈಲೆಂಟ್ ಮಾಡಿಸೋದೆ ಗೌತಮಿ ಅವರು. ಎಲ್ಲ ಒಂದು ಕಡೆ ಅವ್ರ ಆಟಗಳನ್ನ ಇವ್ರು ಯಾಕೆ ಸೈಲೆಂಟ್ ಮಾಡಿಸ್ತಾರೆ ಅಂತ ಅನಿಸುತ್ತೆ. ಅವ್ರ ಪಾಡ್ಗವ್ರನ್ನ ಬಿಟ್ಬಿಡ್ಬೇಕು ಗುರು. ಮಂಜಣ್ಣ ಒಬ್ಬ ಗೇಮ್ ಚೇಂಜರ್. ಸೊ ಆ ಗೇಮ್ ಚೇಂಜರ್ ನೆನ್ನೆ ನೋಡೋಕ್ಕೆ ಸಿಗಲಿಲ್ಲ. ಗೇಮ್ ಚೇಂಜರ್ ಆಗ್ಬೋದಾಗಿತ್ತು, ನಾವು ಬಂದು ಸಜೆಷನ್ ಹೇಗೆ ಹನುಮಂತಣ್ಣ ಕೊಡ್ತಾರೆ ಆ ರೀತಿ ಕೊಟ್ಟಿದ್ರೆ ಎಲ್ಲ ಆಗ್ತಿದ್ರು. ಬಟ್ ಗೌತಮಿ ಅವ್ರ ಕಡೆ ಒಂದಿಷ್ಟು ರಿಯಾಕ್ಷನ್ ಬಂದಾಗ ಅವ್ರು ಫುಲ್ ಸೈಲೆಂಟ್ ಆಗ್ತಾರೆ. ಯಾಕೆ ಅಂತ ಗೊತ್ತಿಲ್ಲ, ಇದೇ ಎಫೆಕ್ಟ್ ಆಗುವಂಥದ್ದು. ಸೊ ಇದನ್ನು ನೋಡಿದ್ರೆ ಬೇಜಾರಾಗುತ್ತೆ. ಇದೆಲ್ಲ ಆದಮೇಲೆ ರಜತ್ ಟೀಮ್ ಅವ್ರು ವಿನ್ ಆಗ್ತಾರೆ, ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಎಲ್ಲರೂ ಕೂಡ. ಆ್ಯಂಡ್ ಇಲ್ಲಿ ಹನುಮಂತಣ್ಣ ಚೈತ್ರನ ಸಿಕ್ಕಾಪಟ್ಟೆ ಉಸಿ ಸಖತ್ ಮಜಾ ತಗೋತಿದ್ರು. ಆ ಜೊತೆಗೆ ನಮ್ಗೆ ಕೂಡ ಮಜಾ ಸಿಗ್ತಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಬೇಜಾರಾಗಿದ್ದು ಒಂದು ವಿಷಯ ಏನಂದರೆ ಆ ಚೈತ್ರ ಕುಂದಾಪುರ ಆಡಿದಂಥ ರೀತಿ, ಒಂದು ರೀತಿ ಕರ್ಮ ರಿಟರ್ನ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಕರ್ಮ ರಿಟರ್ನ್ ಬಂದಿದೆ ಅಂತಲೇ ಹೇಳ್ಬೋದು. ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಬಾಲ್ಗಳು ಕರೆಕ್ಟಾಗಿ ಮಾಡೋಕ್ಕಾಗ್ತಿರಲ್ಲ, 50 ಸಲ ಅಂತ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಏನು ಕತೆ ಅಂತ. ಆಗ್ತಿಲ್ಲ ಅಂತ ಕಣ್ಣಿಗೆ ನನಗೆ ಆ್ಯಕ್ಚುಲಿ ಪಾಪ ಅಂತ ವರ್ಡ್ ಯೂಸ್ ಮಾಡಿಬಿಟ್ಟೆ ನಾನು, ಓಕೆನಾ. ಯಾಕಂದ್ರೆ ಹಂಗೆ ಅನಿಸ್ತು, ಹೊಡ್ಕೋತಿದಾರಲ್ಲ ಅಂದ್ಬಿಟ್ಟು. ನೆನ್ನೆ ನೋಡ್ಬೇಕಾದ್ರೆ ಪಾಪ ಅಂತ ಅನಿಸುತ್ತೆ, ಇಲ್ಲ ಅಂತ ಅಲ್ಲ. ಯಾಕಂದರೆ ಬಿಡೋಗೋರು ಅವ್ರ ಬುದ್ಧಿ ಅದು, ನಮ್ಮ ಬುದ್ಧಿ ಇದು. ಸೊ ನಾವು ಹಿಂಗೂ ಮಾತಾಡ್ಬೋದಲ್ವ ಅಂದ್ಬಿಟ್ಟು ಮಾತಾಡ್ತೀನಿ ಅಷ್ಟೇ. ನನಗೆ ಅನಿಸಿದ್ದು ಏನಂದರೆ ಏನು ಇಷ್ಟೊಂದು ಕಷ್ಟ ಆಗ್ತಿದೆಯಾ ಅಂತ ಅನಿಸಿತ್ತು. ಬಟ್ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಅವ್ರ ಕೈಲಿ ಆಗ್ತಾ ಇರಲಿಲ್ಲ ಅಂತ. ಸೊ ಮತ್ತೆ ಬಾಯ್ ಬಿಡ್ಕೋತಾರೆ, ನಾನು ಟಾಸ್ಕ್ ಕರೆಯಲ್ಲ, ನಾನು ಟಾಸ್ಕ್ ಮಾಡ್ತಿದ್ದೆ ಹೀಗೆ ಅಂತ ಬಾಯ್ ಬಿಡೋದು. ಇವಾಗ ಗೊತ್ತಾಗಿದೆ ಅನ್ಕೋತೀನಿ. ಇನ್ನು ಮುಂದೆ ಏನಾದ್ರು ತಿರ್ಗಾ ಟಾಸ್ಕ್ ಕೊಡಲ್ಲ ಅಂತ ಬಾಯ್ ಬಿಟ್ಟರು ಅಂದರೆ ಸರಿ ಮಂಗಳಾರತಿ ಆಗುತ್ತೆ. ಯಾಕಂದರೆ ಅಂಥ ರೀತಿ ಕಳಪೆ ಪ್ರದರ್ಶನ ಕೊಟ್ಟರು ಅಂದರೆ ಇವರೇ. ಈ ವಾರದ ಕಳಪೆ ಇವರೇ ಆಗ್ಬೋದು ಅನ್ಕೋತೀನಿ. ಯಾಕಂದರೆ ಇವರಿಂದ ಗೇಮ್ಗೂ ಕೂಡ ಹಾಳಾಗಿದೆ, ಜೊತೆಗೆ ಟಾಸ್ಕ್ ಕೂಡ ತುಂಬ ಚೆನ್ನಾಗಿ ಮಾಡಲಿಲ್ಲ, ಚೆನ್ನಾಗಲ್ಲ ತುಂಬ ಚೆನ್ನಾಗಿ ಬಿಟ್ಟಾಗಿ ಸ್ವಲ್ಪನೂ ಮಾಡಲಿಲ್ಲ ಅಂತ ಅನ್ನಿಸ್ತು. ಜೊತೆಗೆ ಇಲ್ಲಿ ಈ ಕಡೆ ಗೌತಮಿ ಅಂತ ಬಂದಾಗ ಕೂಡ ಗೌತಮಿಯವ್ರ ಕಡೆಯಿಂದ ಕೂಡ ಸ್ವಲ್ಪ ತಪ್ಪಾಗಿತ್ತು. ಬಟ್ ಅಲ್ಲಿ ಚೈತ್ರ ಜಾಸ್ತಿ ತಪ್ಪಿತ್ತು. ಗೌತಮಿಯವ್ರ ಕೈಲಿ ಕೂಡ ಏನೂ ಮಾಡೋಕ್ಕಾಗ್ತಿಲ್ಲ ಪಾಪ ಅನಿಸುತ್ತೆ. ಅಲ್ಲಿ ಇರಲಿ, ಏನೂ ಮಾಡೋಕ್ಕಾಗಲ್ಲ. ಬಟ್ ಕಳಪೆ ಪ್ರದರ್ಶನ ಅಂತೂ ಕೊಟ್ಟರು ಗುರು. ಆ್ಯಂಡ್ ಇಲ್ಲಿ ಬೇರೆಯವ್ರಿಗೇನು ಇದೇ ಇರಲಿಲ್ಲ. ಇನ್ಫ್ಯಾಕ್ಟ್ ಅವ್ರನ್ನ ಚೈತ್ರವ್ರನ್ನ ಲಾಸ್ಟ್ ಇರಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಬಾಲ್ ಇಡುವಂಥದ್ದಲ್ವ, ಹಾಗಾಗಿ ಮಿಸ್ ಮಾಡಿಕೊಂಡ್ರು, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದೆಲ್ಲ ಆದಮೇಲೆ ಇವಾಗ ಟಾಸ್ಕ್ ಎದ್ದಿರೋದ್ರಿಂದ ಯಾರನ್ನ ಸೇವ್ ಮಾಡ್ತಾರೆ ಅಂತ ಕಾದು ನೋಡಬೇಕು. ನನ್ನ ಪ್ರಕಾರ ಹನುಮಂತರನ್ನ ಸೇವ್ ಮಾಡಬೇಕು. ಯಾಕಂದರೆ ಈ ಗೇಮ್ನ ಗೆಲ್ಲೋದಕ್ಕೆ ಅವರೇ ಕಾರಣ.
ಅದ್ರ ಜೊತೆಗೆ ಸುಮ್ಮನೆ ಅವ್ರು ತಪ್ಪಿಲ್ಲ ಅಂದರೂ ಕೂಡ ಅವ್ರು ಸರಿ ಇದ್ರು ಕೂಡ ಅವ್ರು ನಾಮಿನೇಟ್ ಆಗಿದ್ದಾರೆ. ಹಾಗಾಗಿ ಅವ್ರನ್ನ ಸೇವ್ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಅದನ್ನು ಬಿಟ್ಟು ಬೇರೆಯವ್ರು ಯಾರನ್ನೂ ಸೇವ್ ಮಾಡಿರೋಂಥ ಬರ್ತಿದೆ, ಆ ಥರ ಏನಾರು ಆಯಿತು ಅಂದರೆ ತಪ್ಪಾಗಿ ಕಾಣಿಸುತ್ತೆ ಗುರು. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ನಿಮ್ಗೆ ಅನಿಸುತ್ತೆ ಅದನ್ನು ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.